ಹಲೋ ಗೆಳೆಯರೆ, ಎಲ್ರಿಗೂ ನಮಸ್ಕಾರ. ನಮ್ಮ ಮನೇಲಿ ನಮ್ಮ ಮಾವ ಇದ್ದಾರೆ. ಅವರು ಪ್ರತಿ ಸೋಮವಾರ ಉಪವಾಸ ಮಾಡ್ತಾರೆ. ಉಪವಾಸ ಹೇಗೆ ಮಾಡ್ತಾರೆ ಗೊತ್ತಾ? 2 ಲೀಟ್ರ್ ಹಾಲು, 1 kg ಬಾಳೆಹಣ್ಣು, 1 kg ಸೇಬು, ಜೊತೆಗೆ ಸ್ವಲ್ಪ ಮೂಸಂಬಿ, ಆಮೇಲೆ ಹಣ್ಣಿನ ರಸ, ಈ ರೀತಿ ಅವರು ಉಪವಾಸ ಮಾಡೋದು. ಇದು ನಿಜಕ್ಕೂ ಉಪವಾಸನ ಏನೋ ನನಗೆ ಗೊತ್ತಿಲ್ಲಪ್ಪ. ಇಲ್ಲಿ ಕೆಲವು ಮಂಗಗಳಿವೆ, ಅವು ಕೂಡ ಉಪವಾಸ ಮಾಡ್ತಾ ಇವೆ. ಯಾವ ರೀತಿ ಮಾಡ್ತಾ ಇವೆ ಅಂತೇಳಿ ನೋಡೋಣ ಬನ್ನಿ. ಬಾಳೆಯ ತೋಟದ ಪಕ್ಕದ ಕಾಡಲು ವಾಸಿಸುತ್ತಿದ್ದವು ಮಂಗಗಳು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಒಂದು ಉಪವಾಸವ ಮಾಡಿದವು. ಏನೂ ತಿನ್ನದೆ ಮಟಮಟ ನೋಡುತ್ತಾ ಇದ್ದವು ಮರದಲ್ಲೇ ಕುಳಿತಲ್ಲೇ. ನಾಳೆಗೆ ತಿಂಡಿಯ ಈಗಲೇ ಹುಡುಕುವೆ, ಬನ್ನಿರಿ ಎಂದಿತು ಕಪಿಯೊಂದು. ಹೌದೌದಣ್ಣ ಎಂದೆನ್ನುತ್ತಾ ಎಲ್ಲವೂ ಬಾಳೆಯ ತೋಟಕ್ಕೆ ಹಾರಿದವು. ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆ ಹೆಚ್ಚಾಯ್ತು ನೀರೂರಿ. ಸುಲಿದೆ ಇಡುವ ಆಗಿದೆ ಎಂದಿತು ಆಸೆಯ ಮರಿ ಕಪಿ ಎಂದಾಗ. ಹೌದೌದೆನ್ನುತ್ತಾ ಹಣ್ಣನ್ನು ಸುಲಿದವು ಕೈಯೊಳು ಹಿಡಿದು ಕುಳಿತಿರಲು. ಕೈಯಲ್ಲಿರೇಕೆ ಬಾಯೊಳಿಟ್ಟರೆ ಆಯಿತು ಎಂದಿತು ಇನ್ನೊಂದು. ಹಣ್ಣನ್ನು ಬಾಯಲ್ಲಿ ಇಟ್ಟವು, ಜಗಿದೇ ಇಡುವೆವು ಎಂದಿತು ಮತ್ತೊಂದು. ಜಗಿದು ಜಗಿದು ನುಂಗಿದೆವೆಲ್ಲ, ಆಗಲೇ ಮುಗಿಯಿತು ಉಪವಾಸ. ಈ ರೀತಿ ಕಪಿಗಳ ಉಪವಾಸ.